ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿ ವಿ ಕಥೆಗಳು. ಬನ್ನು ಮುದ್ದು ಸೊಸೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ಶಿವರಾಮೇಗೌಡರು ಕೂಡ ಇಲ್ಲಿ ತನ್ನ ಆಸ್ತಿಯ ಅರ್ಧ ಭಾಗವನ್ನು ವಿದ್ಯೆ ಹುಟ್ಟೋ ಮಗುಗೆ ಅಂತ ಹೇಳಿ ಬರ್ಕೊಡ್ತಾರೆ. ಇಲ್ಲ ಅಂದರೆ ಡೈವರ್ಸ್ ಕೊಟ್ಟು ವಿನಂತಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿ ಅವರು ತೀರ್ಪನ್ನು ತೆಗೆದುಕೊಂಡಿರ್ತಾರೆ. ಹಾಗೆ ಚಲುವ ಅವರಿಗೆ ಕೂಡ ಈ ಕಡೆ ಯಾವುದು ಬೇಕು ನೀವು ಒಪ್ಕೊಳ್ಳಿ ಅಂತ ಹೇಳಿದಾಗ ಈ ಕಡೆ ಚಲುವ ಅವರು ಕೂಡ ಅಲ್ಲಿ ಹೋಗಿ ಅದನ್ನು ಯಾವುದು ಕೂಡ ತೆಗೆದುಕೊಳ್ಳದೆ ಅಲ್ಲಿಂದ ಸುಮ್ಮನೆ ಬಂದು ನಿಂತ್ಕೊಳ್ತಾರೆ. ಆಗ ಚಿಕ್ಕಪ್ಪವರು ಕೂಡ ಯಾಕೆ ಚಲುವ ಏನಾದರೂ ತೀರ್ಮಾನ ಕೊಡು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಊರವರೆಲ್ಲ ಕೂಡ ಅವರು ಸುಮ್ಮನೆ ನಿಂತಿರೋದು ನೋಡಿದ್ರೆ ಮದುವೆಗೆ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಈ ಕಡೆ ಎಲ್ಲರೂ ಕೂಡ ಮದುವೆ ತಯಾರಿಯನ್ನು ಮಾಡ್ಕೊಳ್ತಾ ಇರ್ತಾರೆ. ಮತ್ತು ಈ ಕಡೆ ಈಶ್ವರಿಯವರು ಕೂಡ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇರ್ತಾರೆ. ಆಗ ಈ ಕಡೆ ಈಶ್ವರಿಯವರು ಕೂಡ ಹೇಳ್ತಾ ಇರ್ತಾರೆ, ಚಲುವ ಅವರು ಕೂಡ ಸುಮ್ಮನೆ ಹೋಗಿರೋದಿಲ್ಲ, ಅವನು ಏನೋ ಪ್ಲ್ಯಾನ್ ಮಾಡಿಕೊಂಡು ಹೋಗಿರ್ತಾರೆ. ಅವರು ಏನೋ ಮಾಡ್ತಾನೆ ಅಂತ ಗೊತ್ತಿದೆ, ಅವನು ಸೈಲೆಂಟಾಗಿ ಹೋಗಿದ್ದಾನಂದರೆ ಸುಮ್ಮನೆ ಇರಲ್ಲ, ಅವನು ಏನಾದರೂ ಮಾಡೇ ಮಾಡ್ತಾನೆ ಅಂತ ಹೇಳಿ ಈ ಕಡೆ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಆದರೆ ಈ ಮದುವೆ ನಿಲ್ಲಿಸೋಕ್ಕೆ ಅವನೇನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅಂತ ಇಲ್ಲಿ ಮಾತಾಡ್ತಾ ಇರ್ತಾರೆ. ಆಗ ಸಾವಿತ್ರಿ ಅವರು ಕೂಡ ಹಾಗಂದರೆ ಹೇಗೆ ಅತ್ತೆ, ನಿಮ್ಮ ಕೈಯಲ್ಲೇ ಇರೋದು, ನೀವೇ ಹೇಗಾದರೂ ಮಾಡಿ ಮದುವೆನ ಮಾಡಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಈಶ್ವರಿಯವರು ಕೂಡ ನೀನೇನು ಚಿಂತೆ ಮಾಡಬೇಡ, ಅವರು ಏನೇ ಮಾಡಿದ್ರು ನಾವು ಈ ಮದುವೆ ನಿಲ್ಲಿಸಲಿಕ್ಕೆ ಆಗೋಕ್ಕಿಲ್ಲ ಅಂತ ಹೇಳಿ ಈಶ್ವರಿಯವರು ಕೂಡ ಹೇಳ್ತಾ ಇರ್ತಾರೆ. ಆಗ ಸಾವಿತ್ರಿಯವರು ಹೇಳ್ತಾ ಇರ್ತಾರೆ, ಅತ್ತೆ ನೀವು ನನ್ನ ಜೊತೆ ಇದ್ದೀರಂತ ನಂಬ್ಕೊಂಡಿದ್ದೀನಿ, ನನ್ನ ಮಗಳ ಮದುವೆ ನಿಮ್ಮ ಕೈಯಲ್ಲಿರೋದು ಅಂತ ಹೇಳಿ ಈ ಕಡೆ ಸಾವಿತ್ರಿಯವರು ಕೂಡ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತು ಇಲ್ಲಿ ವಿದ್ಯಾ ಅವರು ಕೂಡ ಇಲ್ಲಿ ತುಂಬಾ ಬೇಜಾರಲ್ಲಿ ಇರ್ತಾರೆ. ನನ್ನ ಅಪ್ಪ ನನ್ನ ಸಪೋರ್ಟಿಗೆ ಇರ್ತಾರಂತ ನಾನು ಅಂದ್ಕೊಂಡಿದ್ದೆ, ಆದರೆ ಅಪ್ಪನೇ ಈ ರೀತಿಯಾಗಿ ಸುಮ್ಮನೆ ಹೋಗ್ಬಿಟ್ರಲ್ಲ ಅಂತ ಹೇಳಿ ಅಂದ್ಕೊಂಡು ಈ ಕಡೆ ಮಾತಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಚಂಪಾನು ಕೂಡ ಏನಕ್ಕ ನಿಮ್ಮ ತಂದೆ ಹಾಗೆ ಬಂದು ಹಾಗೆ ಹೋಗ್ಬಿಟ್ರು, ನಾನು ನ್ಯಾಯ ಕೊಡಿಸ್ತಾರೆ ಅಂತ ಇದ್ದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಹೌದು ಚಂಪಾ, ನನಗೂ ಅದೇ ಬೇಜಾರು, ನನಗೆ ಸಾಕ್ಷಿಯಾಗಿ ಮತ್ತು ನನ್ನ ಧೈರ್ಯಕ್ಕೆ ಇದ್ದೋದಂದರೆ ನಮ್ಮಪ್ಪ, ಆದರೆ ನಮ್ಮಪ್ಪನೇ ಹೀಗೆ ಮಾಡಿಬಿಟ್ರಲ್ಲ ಅಂತ ಹೇಳಿ ಇಲ್ಲಿ ಅವರು ಬೇಜಾರಾಗಿರ್ತಾರೆ. ಆಗ ಈ ಕಡೆ ಚಲುವವರು ಕೂಡ ವಿದ್ಯಾಗೆ ಫೋನ್ ಮಾಡಿ ಹೇಳ್ತಾರೆ. ಆಗ ಈ ಕಡೆ ವಿದ್ಯಾವರು ಕೂಡ ಏನಪ್ಪ ನೀವು ಈ ರೀತಿ ಮಾಡಿದ್ರಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನಾನು ಸೈಲೆಂಟಾಗಿ ಹೋಗಿದ್ದೀನಂದರೆ ನಾನು ಹೀಗೆ ನಾನು ಅಖಾಡಕ್ಕೆ ಇಳಿದಿದ್ದೀನಿ ಅಂತ, ನಾನು ಅಲ್ಲಿಂದ ಸೈಲೆಂಟಾಗಿ ಬಂದಿದ್ದೀನಂದರೆ ನಾನು ಮುಂದೆ ಯಾವುದೋ ರೀತಿಯಲ್ಲಿ ನಾನು ನಿನಗೆ ನ್ಯಾಯನ ಕೊಡಿಸ್ತೀನಿ, ನಾನು ದೊಡ್ಡ ಪ್ಲ್ಯಾನನ್ನೇ ಮಾಡಿಕೊಂಡೇ ಬಂದಿದ್ದೀನಿ, ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ ಮಗಳೇ, ನಾನು ಪ್ರಾಣ ಕೊಟ್ಟಾದರೂ ಆ ಮದುವೆನ ನಿಲ್ಲಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗಾದರೆ ಅಪ್ಪ ನೀವು ಸುಮ್ಮನೆ ಹೋಗಿದ್ದು ಅಂದರೆ, ನಾನು ಸುಮ್ಮನೆ ಹೋಗಿದ್ದೀನಿ ಅಂದರೆ ಏನೋ ದೊಡ್ಡ ಪ್ಲ್ಯಾನನ್ನೇ ಮಾಡಿಕೊಂಡು ಬಂದಿದ್ದೇನೆ ಅಂತ ತಿಳ್ಕೊ ಅಂತ ಹೇಳಿ ಈ ಕಡೆ ವಿದ್ಯಾವರಿಗೆ ಕೂಡ ಹೇಳ್ತಾರೆ. ಆಗ ಈ ಕಡೆ ಈ ವಿದ್ಯಾವರು ಕೂಡ ಖುಷಿಯಲ್ಲಿ ಸುಮ್ಮನೆ ಇರ್ತಾರೆ. ಮತ್ತು ಈ ಕಡೆ ಲ್ಯಾಬ್ ರಿಪೋರ್ಟರು ಕೂಡ ರಿಪೋರ್ಟ್ ಬಂದಿದೆ ಅಂತ ಹೇಳಿ ಇಲ್ಲಿ ಕೊಡ್ತಾರೆ. ಹೌದು ಇದರಲ್ಲಿ ಮತ್ತಿನ ಇಂಜೆಕ್ಷನ್ ಮಿಕ್ಸ್ ಆಗಿದೆ, ಇದರಿಂದ ಈ ಇಂಜೆಕ್ಷನಿಂದ 7ರಿಂದ 8 ಅವರು ಸುಮ್ಮನೆ ಮಲಗ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಕ್ವಾಟ್ಲೆ ಅಣ್ಣಗೆ ಫೋನ್ ಮಾಡ್ತಾರೆ, ಆದರೆ ಅವರು ಫೋನ್ ರಿಸೀವ್ ಮಾಡೋದಿಲ್ಲ. ಆಗ ಈ ಕಡೆ ನಾನೇ ಕೊಟ್ಟು ಬರ್ತೇನೆ ಅಂತ ಹೇಳಿ, ಅವರ ಮನೆ ನನಗೆ ಗೊತ್ತಿದೆ, ನಾನೇ ಕೊಟ್ಟು ಬರ್ತೀನಿ ಅಂತ ಹೇಳಿ, ಅವರಿಗೆ ಅರ್ಜೆಂಟ್ ಬೇರೆ ಇದೆ ಅಂತ ಹೇಳಿ ಆ ಲ್ಯಾಬ್ ರಿಪೋರ್ಟರೇ ಮನೆಗೆ ಬರ್ತಾರೆ. ಆಗ ಕ್ವಾಟ್ಲೆ ಅಣ್ಣವರು ಕೂಡ ಈ ಕಡೆ ಕೂತಿರ್ತಾರೆ, ಅವರನ್ನು ನೋಡೋದಿಲ್ಲ ಲ್ಯಾಬ್ ರಿಪೋರ್ಟರ್, ಮನೆಗೆ ಕೂಡ ಅಲ್ಲಿ ಹೋಗ್ತಾ ಇರ್ತಾರೆ. ಆಗ ಸಾವಿತ್ರಿಯವರು ಟೀ ಕುಡಿತಾ ನಿಂತಿರ್ತಾರೆ. ಆಗ ಕ್ವಾಟ್ಲೆ ಅಣ್ಣನೂ ಕೂಡ ಈ ಕಡೆಯಿಂದ ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಅವರನ್ನು ನೋಡದೆ ಇಲ್ಲಿಂದ ಹೋಗಿಬಿಡ್ತಾರೆ. ಆಗ ಲ್ಯಾಬ್ ರಿಪೋರ್ಟರ್ ಸಾವಿತ್ರಿಯನ್ನ ನೋಡಿ ಕ್ವಾಟ್ಲೆ ಅಣ್ಣ ಇದ್ದಾರಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಕ್ವಾಟ್ಲೆ ನಮ್ಮ ಹುಡುಗನೇ ಏನಾಗಬೇಕಿತ್ತು ಹೇಳಿ ಅಂತ ಇಲ್ಲಿ ಕೇಳ್ತಾರೆ. ಆಗ ಇಲ್ಲಿ ಲ್ಯಾಬ್ ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ, ಅವ್ರಿಗೆ ಕೈಯಲ್ಲೇ ಕೊಡಬೇಕು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಅಯ್ಯೋ ಅವನು ನಮ್ಮ ಹುಡುಗನೇ, ಏನು ವಿಷಯ ಅಂತ ಹೇಳಿ ಅಂತ ಇಲ್ಲಿ ಹೇಳ್ತಾರೆ. ಕೇಕನ್ನು ನೀವು ಟೆಸ್ಟಿಗೆ ಕಳಿಸಿದ್ರಲ್ಲ, ಅದರಲ್ಲಿ ಹೌದು ಮತ್ತಿನ ಇಂಜೆಕ್ಷನ್ ಮಿಕ್ಸ್ ಆಗಿದೆ ಅಂತ ಬಂದಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಹೌದಾ, ಅಯ್ಯೋ ಇವರಿಗೆಲ್ಲ ಈ ವಿಷಯ ಗೊತ್ತಾಗುತ್ತೆ ಅಂತ ಹೇಳಿ ಈ ಕಡೆ ಸಾವಿತ್ರಿಯವರು ಅವನನ್ನು ಪಕ್ಕದಲ್ಲಿ ಕರೆದುಕೊಂಡು ಹೋಗಿ ಈ ರಿಪೋರ್ಟನ್ನು ನನಗೆ ಕೊಡು, ನಿನಗೆ ಏನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ನೀವು ಸತ್ಯಕ್ಕೆ ಏನು ಕೊಡ್ತೀರೋ ಕೊಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ, ಆದರೆ ನೀನು ರಿಪೋರ್ಟ್ ಸುಳ್ಳು ಹೇಳಬೇಕು ಅಂತ ಇಲ್ಲಿ ಸಾವಿತ್ರಿಯವರು ಕೂಡ ಅವನಿಗೆ ಹೇಳ್ತಾ ಇರ್ತಾರೆ. ಆಯಿತು ಅಂತ ಹೇಳಿ ಈ ಕಡೆ ಸಾವಿತ್ರಿಯವರು ಕೂಡ ಅವರ 2 ಬಳೆಯನ್ನು 20 ಗ್ರಾಮ್
ಬಳೆಯನ್ನು ಕೂಡ ಅವನಿಗೆ ಕೊಡ್ತಾರೆ. ಆಗ ಅವನು ಅದನ್ನು ತಗೊಂಡು ಇಷ್ಟೇನಾ ಕೊಡೋದು ಅಂತ ಇಲ್ಲಿ ಹೇಳ್ತಾರೆ. ಈಗ ಅಷ್ಟೇ ಇರೋದು, ನೆಕ್ಸ್ಟ್ ಯಾವಾಗಾದರೂ ಕೊಡ್ತೇನೆ ಅಂತ ಹೇಳಿ ಅಲ್ಲಿಂದ ಅವನನ್ನು ಆ ರಿಪೋರ್ಟನ್ನು ತೆಗೆದುಕೊಂಡು ಅವನನ್ನು ಕಳಿಸ್ಬಿಡ್ತಾರೆ. ಅಷ್ಟೊತ್ತಿಗೆ ಕ್ವಾಟ್ಲೆ ಅಣ್ಣನೂ ಕೂಡ ಅಲ್ಲಿಂದ ಬರ್ತಾ ಇರ್ತಾರೆ. ಆಗ ಬೈಕನ್ನು ನೋಡಿ ಅಲ್ಲಿ ಬರ್ತಾರೆ. ಆಗ ಲ್ಯಾಬ್ ರಿಪೋರ್ಟನ್ನು ನೋಡಿ, ನೀನು ಯಾಕೆ ಇಲ್ಲಿಗೆ ಬಂದೆ, ಯಾರೂ ನೋಡಿಲ್ಲ ಅಲ್ಲ, ನೀನು ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿನಗೆ ಫೋನ್ ಮಾಡಿದ್ರೆ ರಿಸೀವ್ ಮಾಡಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಆಯಿತು, ರಿಪೋರ್ಟ್ ಏನಾಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಅದು ರಿಪೋರ್ಟು ಏನು ಮಿಕ್ಸ್ ಆಗಿಲ್ಲ ಅಂತ ಬಂದಿದೆ, ಅದು ಕೇಕ್ ಏನು ತಿಂದರೂ ಏನೂ ಆಗೋದಿಲ್ಲ ಅಂತ ಹೇಳಿ ರಿಪೋರ್ಟರು ಸುಳ್ಳನ್ನು ಹೇಳ್ತಾರೆ. ಆದರೆ ಸಾವಿತ್ರಿ ಅವನು ಏನು ಹೇಳ್ತಾನೆ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಮತ್ತು ಈ ಕಡೆ ಸಾವಿತ್ರಿಯವರು ಕೂಡ ಆ ರಿಪೋರ್ಟನ್ನು ಕೂಡ ಹರಿದು ಆ ಕಡೆ ಬಿಸಾಡಿರ್ತಾರೆ. ಮತ್ತು ಈ ಕಡೆ ಕ್ವಾಟ್ಲೆಯನ್ನು ಚೆನ್ನಾಗಿ ಚೆಕ್ ಮಾಡಿದ್ರು, ಇಲ್ಲ ಇನ್ನೊಂದು ಸರಿ ಬೇಕಿದ್ರೆ ಚೆಕ್ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಲ್ಯಾಬ್ ರಿಪೋರ್ಟರು ಕೂಡ ಏನು ಚೆಕ್ ಮಾಡಿದ್ರು ಅಷ್ಟೇ, ಅದರಲ್ಲಿ ಏನು ಮಿಕ್ಸ್ ಆಗಿಲ್ಲ ಅಂತ ಹೇಳ್ತಾರೆ. ನಿಮಗೇನಾದರೂ ರಿಪೋರ್ಟ್ ಬಂದರೆ ಲ್ಯಾಬಿಗೆ ಬಂದು ತಗೊಂಡೋಗಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಕ್ವಾಟ್ಲೆ ಅಣ್ಣನೂ ಕೂಡ ತುಂಬ ಬೇಜಾರಲ್ಲಿ, ಏನು ಮಿಕ್ಸ್ ಆಗಲಿಲ್ಲ ಅಂದರೆ ಮತ್ತೆ ಹೇಗೆ ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಈ ಕಡೆ ಕ್ವಾಟ್ಲೆ ಅಣ್ಣನೂ ಕೂಡ ಇಲ್ಲಿ ಬೇಜಾರಲ್ಲಿ ಇರ್ತಾರೆ. ಮತ್ತು ಈ ಕಡೆ ಸಾವಿತ್ರಿ ಅವರು ಕೂಡ, ಅಪ್ಪ ನಾನು ಬಚಾವಾದೆ ಅಂತ ಹೇಳಿ ಅವರು ಕೂಡ ಇಲ್ಲಿ ಇರ್ತಾರೆ. ಸಾವಿತ್ರಿ ಅವರು ಕೂಡ ತುಂಬಾ ಖುಷಿಯಿಂದ, ನಾನು ಈಗ ಮದುವೆಗೆ ತಯಾರಿ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಅವರು ತುಂಬಾ ಖುಷಿಯಿಂದ ಇರ್ತಾರೆ. ಹಾಗೆ ಈ ಕಡೆ ಅಣ್ಣನ ಹತ್ರ ಕೂಡ ದುಡ್ಡನ್ನು ಇಸ್ದುಕೊಂಡು ಒಡವೆ ಎಲ್ಲ ತರಬೇಕು, ಸೀರೆ ಎಲ್ಲ ತಗೊಳ್ಬೇಕು ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಹೋಗ್ತಾ ಇರ್ತಾರೆ. ಹಾಗೆ ವಿದ್ಯೆ ಅವರು ಕೂಡ ತುಂಬಾ ಬೇಜಾರಿನಲ್ಲಿ ಇರ್ತಾರೆ. ಮತ್ತು ಅವರ ಮದುವೆ ಸಂಭ್ರಮ ಎಲ್ಲ ಮಾಡ್ತಿರೋದನ್ನು ನೋಡಿ ವಿದ್ಯೆಯನ್ನು ನೋಡಿ ಮಾತಾಡ್ತಾ ಇರ್ತಾರೆ. ಮತ್ತು ಈ ಕಡೆ ಭದ್ರೇಗೌಡರು ಕೂಡ ಅವರು ಕೂಡ ತುಂಬಾ ಬೇಜಾರಲ್ಲಿ ಇರ್ತಾರೆ. ಮತ್ತು ಕ್ವಾಟ್ಲೆ ಅಣ್ಣವರಿಗೆ ಕೂಡ ರಿಪೋರ್ಟ್ ಏನು ಬಂತು ಅಂತ ಹೇಳಿ ಕೇಳಬೇಕು ಅಂತ ಅವರು ಹೋಗ್ತಾ ಇರ್ತಾರೆ. ಕ್ವಾಟ್ಲೆ ಅಣ್ಣವರು ಕೂಡ ರಿಪೋರ್ಟಲ್ಲಿ ಏನೂ ಇಲ್ಲ ಅಂತ ಬಂದಿದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಇದು ನಿಜಾನಾ ಅಂತ ಇಲ್ಲಿ ಕೇಳ್ತಾರೆ. ಹೌದು, ಅವರು ಚೆನ್ನಾಗಿ ಚೆಕ್ ಮಾಡಿದಾರಂತೆ, ಏನೂ ಬಂದಿಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ನಾವೇ ಹೋಗಿ ಲ್ಯಾಬ್ಗೆ ಒಂದು ಸಲ ಹೋಗಿ ಕೇಳ್ಕೊಂಡು ಬರೋಣ ನಡಿ ಅಂತ ಹೇಳಿ ಭದ್ರಾ ಅವರು ಹೇಳ್ತಾರೆ. ಆಗ ಕ್ವಾಟ್ಲೆ ಅಣ್ಣ ಭದ್ರಾ ಅವರು ಕೂಡ ಅವರು ಅನುಮಾನದಿಂದ ಕೂಡ ರಿಪೋರ್ಟ್ ಯಾಕೋ ಸುಳ್ಳು ಬಂದಿರ್ಬೋದು ಅಂತ ಹೇಳಿ ಅಲ್ಲಿಗೆ ಹೋಗ್ತಾರೆ. ಹಾಗೆ ಭದ್ರಾ ಮತ್ತು ಕ್ವಾಟ್ಲೆ ಅವರು ಕೂಡ ರಿಪೋರ್ಟನ್ನು ಚೆಕ್ ಮಾಡಲಿಕ್ಕೆ ಅಂತ ಹೋಗ್ತಾರೆ. ಅವರು ಏನು ಹೇಳ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಇಲ್ಲಿನವರೆಗೆ ನೋಡೋದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.